ಕನ್ನಡ ಜಾನಪದ ಪರಿಷತ್ ಬೆಂಗಳೂರು, ಕನ್ನಡ ಜಾನಪದ ಪರಿಷತ್ ತಾಲೂಕಾ ಘಟಕ ಇವರ ಸಂಯುಕ್ತಾಶ್ರಯದಲ್ಲಿ ಪದಗ್ರಹಣ ಮತ್ತು ದಶಮಾನೋತ್ಸವ ಸಂಭ್ರಮ, ಪದಾಧಿಕಾರಿಗಳ ಪದ ಪ್ರದಾನ ಹಾಗೂ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಕಟ್ಟಂಗೇಶ್ವರ ಮಠದಲ್ಲಿ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಗೌರವ ನಮನ ಸಲ್ಲಿಸಿ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಹಾಗೆ ಪದಾಧಿಕಾರಿಗಳ ಪದಗ್ರಹಣ ಜರುಗಿದ್ದು, ಕಾರ್ಯಕ್ರಮದಲ್ಲಿ ಜಾನಪದ ಕಲಾವಿದರಿಗೆ ಸನ್ಮಾನಿಸಿ ಪ್ರಮಾಣ ಪತ್ರ ನೀಡಿ ಗೌರವಿಸಿದ್ರು. ಪೂಜ್ಯ ಕಟ್ಟಂಗೇಶ್ವರ ಪ್ರಭುದೇವರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ ಬಾಲಾಜಿ, ಸಂಜುಕುಮಾರ ಪಾಟೀಲ್, ಸುರೇಶ್ ವೈದ್ಯರಾಜ್, ಮುರುಗಪ್ಪ ಕುಕ್ಕಡಿ, ಮಹಾರುದ್ರಪ್ಪ ದೇಸಾಯಿ, ನಾಗಶೆಟ್ಟಿ ಕೋಟಗಿ, ಶರಣು ಸ್ವಂತ ನಾಮದೇವ್ ಪಾಟೀಲ್, ಶಿವಕುಮಾರ್ ಕೊತ್ತಪಟ್ಟಿ, ಗಾಳಪ್ಪ ಮಾಸ್ಟರ್ ಸೇರಿದಂತೆ ಅನೇಕರು ಹಾಜರಿದ್ದರು. ಲಿಂಗರಾಜ ಸ್ವಾಮಿ, RJ32 ಕನ್ನಡ ನ್ಯೂಸ್, ಚಿಂಚೋಳಿ. ಪ್ರಶಸ್ತಿ ಪ್ರದಾನ ಮಾಡಿದ ಎಲ್ಲ ಗಣ್ಯಾತಿ ಗಣ್ಯರಿಗೂ, ಪರಮ ಪೂಜ್ಯರಿಗೂ ಮತ್ತು ಪ್ರಶಸ್ತಿ ಸ್ವೀಕರಿಸಿರ್ತಕ್ಕಂಥ ಎಲ್ಲ ಸುಲಭೇಟ್ ಸುತ್ತಮುತ್ತಲಿನ ಹಣ್ಣಿರ್ತಕ್ಕಂಥ ಎಲ್ಲ ಸಾಧಕರಿಗೂ ವೇದಿಕೆ ಪರವಾಗಿ ಅವ್ರೇನು ಶಾಲೆಗೆ ಹೋಗಿರ್ಲಿಲ್ಲ, ಏನು ಬಂದಿದ್ದಿಲ್ಲ, PhD ಮಾಡಿಲ್ಲ, ಏನು ಬಂದಿಲ್ಲ, ಸುಮ್ಮ ಬೇಸಾಕರ ಕುಟ್ಟಾಕರ ಹಂಗೆ ಆಗ್ತಿದ್ರು. ತವ್ರ ಮನೆ ಬಗ್ಗೆ ಹೊಗಳಬೇಕಾಗಿತ್ತು ಅಂದ್ರೆ ತಾಯಿ ಹೇಳ್ತಿದ್ರು, ಕಾಸಿಗೆ ಹೋಗಾಕ ಎಷ್ಟೊಂದು ಜನ ಬೇಕ, ತಾಸತ್ತಿನ ಹಾರಿದವರೂರ ಕಾಸಿ ಕುಂತಾಳ ಹಡ್ದವ ತವರಲ್ಲಿ. ಬಹುಶಃ ಇದು ನಾವು ಶಾಲೆ ಕಲ್ತೀವೇನೋ, ಕಾಲೇಜ್ ಕಲ್ತೀವೇನೋ, ಇದ್ರ ಬಗ್ಗೆ PhD ಮಾಡಬಹುದು. ನಾವು 3 ಸಾಲಿನ ಪದ್ಯ ತಗೊಂಡು PhD ಮಾಡಬಹುದು. ಅಂತ ಜಾನಪದ ಕಲಾವನ್ನ ನಾವು ನೀವು ಉಳಿಸ್ಬೇಕು. ಯಾಕ ಅದೆಲ್ಲ ನಮ್ಮ ಹಕ್ಕು. ನಾವು ಒಬ್ಬ ಮಠಾಧೀಶರಾಗಿವಂದ್ರೆ ನಾವು ಸಂಗೀತಗಾರ ಕಲಾವಿದರಿಗೆ. ಇವತ್ತು ಸರ್ ಹೇಳಿದ್ರು, ಪ್ರತಿನಿತ್ಯ ನೀವು ನಿಮ್ಮ ಮಠದೊಳಗೆ ಒಂದು ಅವಕಾಶವನ್ನ ಕೊಡ್ರಿ ಅಂತ. ಮುಂದಿನ ದಿನಮಾನದೊಳಗೆ ಈ ಮಠ ಅಲ್ಲ, ಈ ಸಭಾಂಗಣ ತುಂಬುವ ಕಾರ್ಯಕ್ರಮ ನಾವು ನೀವೆಲ್ಲ ಮಾಡುವಂತ ಇದನ್ನೆಲ್ಲ ಸಹಕಾರ ನಿಮ್ಗೇನು ಬೇಕು ಸರ್ ನಾವೆಲ್ಲ ಹೇಳ್ತೀವಿ, ನಾವು ವಿನಂತಿ ಮಾಡ್ಕೊಂತೀವಿ. ಯಾಕಂದ್ರೆ ನಾವು ಒಬ್ಬ ಕಲಾವಿದರು. ಪ್ರಪಂಚದೊಳಗೆ ಪ್ರತಿಯೊಬ್ಬ ಮನುಷ್ಯನೂ ಒಬ್ಬ ಕಲಾವಿದರೇ. ಹೇಳ್ತಾರಲ್ಲ, ಬ್ರಹ್ಮಾಂಡವೆಂಬುದು ನಾಟಕರಂಗ, ಸೂತ್ರಧಾರಿಯವ, ಪಾತ್ರಧಾರಿಗಳು ನಾವು. ಒಬ್ಬೊಬ್ರಿಗೂ ನಮ್ಮ ನಾಟಕ ಒಬ್ಬೊಬ್ರಿಗೂ ಒಂದೊಂದು ಕೊಟ್ಟಿರ್ತಾರೆ. ಒಬ್ಬರು ಹಾಡಕ್ ಬರ್ತದ, ಒಬ್ಬೊಬ್ರು ಬಾರ್ಸಕ್ ಬರ್ತದ, ಒಬ್ಬೊಬ್ರಿಗೆ ಒಳಗೆ ಓದಕ್ ಬರ್ತದ, ಒಬ್ಬೊಬ್ರಿಗೆ ಮಾತಾಡಕ್ ಬರ್ತದ. ಹಂಗ ಜನಪದ, ಕನ್ನಡದ ಜನಪದ ಸಾಹಿತ್ಯವನ್ನ, ಇದು ಜಾನಪದವನ್ನ ನಾವು ನೀವೆಲ್ಲರೂ ಉಳಿಸ್ಬೇಕು. ಮತ್ಯಾರು ಉಳಿಸಂಗಿಲ್ಲ. ನಮ್ಮದನ್ನ ನಾವು ಕಾಪಾಡಬೇಕು. ಈಗೆಲ್ಲ ಜಿಲ್ಲಾದವರು, ತಾಲೂಕದವರು ಅಧ್ಯಕ್ಷರಾಗ್ಯಾರ. ಈ ಜಾನಪದ ಹೆಂಗ ಆಗಬೇಕಂದ್ರ ಮಾಸಕ್ಕೊಮ್ಮೆ ಜಾನಪದ ಅಂತ ಆಗ್ಬೇಕು. ತಿಂಗಳ ಒಂದು ಕಾರ್ಯಕ್ರಮ ಏನಾದ್ರೂ ನಡೀತಿರ್ಬೇಕು, ಅಂದಾಗ ಉಳಿತು. ನಾವು ಕೇವಲ ವರ್ಷಕ್ಕೊಂದು ಜಾನಪದ ಮಾಡ್ತೀವಿ, ವರ್ಷಕ್ಕೊಮ್ಮೆ ಪ್ರಶಸ್ತಿ ಕೊಡ್ತೀವಿ ಅಂದ್ರೆ ಉಳಿಯಂಗಿಲ್ಲ. ಹೆಂಗಾಗ್ಬೇಕಂದ್ರೆ ಮಾಸಿಕ ಶಿವಾನುಭವ ಅಂತ ಹೆಂಗ್ ಇರ್ತದ, ಹಂಗ ನಿಮ್ದು ಮಾಸಿಕೊಮ್ಮೆ ಒಂದು ಜಾನಪದ ಕಲೆಯಿಂದ ಇರಬೇಕು. ಎಲ್ಲರೂ ಕೂಡಿ ಜಾನಪದ ನಮ್ಮ ಜೊತೆಗೆ ಇರ್ತದೆ, ನಮ್ಮೆಲ್ಲರ ಮನೆಯಲ್ಲೂ ಇದೆ. ನಾವು ಹುಟ್ಟಿನಿಂದ ಸಾವಿನವರೆಗೂ ನಡೀತಕ್ಕಂಥ ಎಲ್ಲ ಪ್ರಕ್ರಿಯೆ ಜಾನಪದ. ಎಲ್ಲೋ ಒಂದು ಕಡೆ ನಾವು ಹೇಳ್ತಾ ಇರ್ತೀವಿ, ಜಾನಪದ ಮೊಬೈಲ್ ಬಂದು ನಶಿಸೋಗ್ಬಿಡುತ್ತೆ, ಜಾನಪದ ಕಂಪ್ಯೂಟರ್ ಬಂದು ನಶಿಸೋಗುತ್ತೆ ಅಂತ. ಜಾನಪದ ಅವಿನಾಶಿ. ಯಾವ ಕಾಲದಲ್ಲೂ ಜಾನಪದ ಸಾಯೋದಿಲ್ಲ, ಸಾಯಕ್ಕೆ ಒಪ್ಪಲ್ಲ.
ಫೋಕ್ಲೋರ್ ರೆಫ್ಯೂಸಸ್ ಟು ಡೈ ಅಂತ ಹೇಳ್ತಾರೆ. ಇಂಗ್ಲಿಷ್ ವಿದ್ವಾಂಸ ಒಬ್ಬ ಹೇಳ್ತಾನೆ, ಜಾನಪದ ಸಾಯಕ್ಕೆ ಒಪ್ಪಲ್ಲೋದು, ಅದು ಪರಿವರ್ತನೆಗೊಳ್ತಾ ಇರ್ತದೆ. ಅವತ್ತು ಪಟಾಪಟಿ ಚಡ್ಡಿ ಹಾಕ್ತೀವಿ, ಬರ್ಮುಡ ಚಡ್ಡಿ ಹಾಕ್ತೀವಿ ಅಷ್ಟೇ. ಚಡ್ಡಿ ಹೆಸರು ಬದಲಾವಣೆ ಆಗುತ್ತೆ ಹೊರತು ಜಾನಪದ ಯಾವತ್ತೂ ಇರುತ್ತೆ. ಏನಾದರೂ ಒಂದು ಕಲೆ ನಶಿಸೋಗಲ್ಲ ಅಂತ ಹೇಳಿದ್ರೆ ಜಾನಪದ ಕಲೆ ಮಾತ್ರ. ಜಾನಪದದಲ್ಲಿ ಎಲ್ಲವೂ ಇದೆ. ತಾಯಿ ಗರ್ಭದಿಂದ ಹಿಡಿದು ಭೂ ಗರ್ಭದವರೆಗೂ ಹೋಗ್ತಕ್ಕಂಥ ನಮ್ಮ ಪಯಣ ಇದೆಯಲ್ಲ, ಇಡೀ ಪಯಣವೇ ಜಾನಪದ ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ಸುತ್ತೆ. ಜಾನಪದ ಜರ್ಮನ್ ದೇಶದಲ್ಲಿ ಮೊದಲು ಫೋಕ್ ಮತ್ತೆ ಫೋಕ್ಲೋರ್ ಅಂತ ಪದನ ಹುಟ್ಟಾಕ್ತಾರೆ. ನಮ್ಮಲ್ಲಿ ಹಾಮನಾಯಕರನ್ನ ಜನಪದ ಮತ್ತು ಜಾನಪದ ಅಂತ ಮುನ್ನೆಲೆಗೆ ತರ್ತಾರೆ. ನಮ್ಮ ಕರ್ನಾಟಕದಲ್ಲಿ ಕನ್ನಡ ಜಾನಪದ ಪರಿಷತ್ ಈಗಾಗಲೇ ರಾಜ್ಯದ ಬಹುತೇಕ ವಿಶ್ವವಿದ್ಯಾಲಯಗಳಲ್ಲಿ, ಬಹುತೇಕ ಎಲ್ಲ ಕಾಲೇಜು ಮತ್ತು ಶಾಲಾ ವಿದ್ಯಾರ್ಥಿಗಳಿಗೆ ಜಾನಪದವನ್ನು ಅರಿವು ಮೂಡಿಸ್ತಕ್ಕಂಥ, ಜಾನಪದ ಜಾಗೃತಿಗೆ ತರ್ತಕ್ಕಂಥ, ಜಾನಪದವನ್ನು ಮುನ್ನೆಲೆಗೆ ತರ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ನಮ್ಮಲ್ಲಿ ಚಿತ್ತಾಪುರ ತಾಲೂಕು ಅವರು ಸಹ ಬಹುತೇಕ ಕಲಬುರಗಿಯಲ್ಲಿ ಒಂದು ಜಿಲ್ಲಾ ಸಮ್ಮೇಳನವನ್ನು ಸಹ ಮಾಡಬೇಕು ಮತ್ತು ಚಿತ್ತಾಪುರದಲ್ಲಿ ತಾಲೂಕು ಸಮ್ಮೇಳನವನ್ನು ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ. ಚಿಂಚೋಳಿಯಲ್ಲಿ ತಾಲೂಕು ಅಧ್ಯಕ್ಷರು ಸಹ ಸಂಗೀತದೊಂದಿಗೆ ಇರ್ತಕ್ಕಂಥದ್ದು ಮತ್ತು ಸ್ವಾಮೀಜಿಗಳು ಸಹ ಸಂಗೀತ ಆಸಕ್ತರಾಗಿದ್ದರಿಂದ ಇದೇ ಮಟ್ಟದಲ್ಲೇ ನಾವು ಚಿಂಚೋಳಿ ತಾಲೂಕು ಪ್ರಥಮ ಜಾನಪದ ಸಮ್ಮೇಳನವನ್ನು ಈ ಮಠದಲ್ಲಿ ಮುಂದಿನ ದಿನಗಳಲ್ಲಿ ಸ್ವಾಮೀಜಿಯವರ ಅಪ್ಪಣೆಯೊಂದಿಗೆ ಮಾಡೋಣ ಅಂತ ಹೇಳ್ತಾ ವೇದಿಕೆ ಬಹುತೇಕ ಗಣ್ಯರ ಸಹಕಾರ